WHO ಅಮೆರಿಕ ಹಿಂದೆ ಸರಿದಿದೆ. ಈ ಹಿಂದೆ 2020ರಂದು ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ WHO ಅಮೆರಿಕದ ಸದಸ್ಯತ್ವವನ್ನು ರದ್ದುಪಡಿಸಿದ್ರು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ವಿಶ್ವ ಆರೋಗ್ಯ ಸಂಸ್ಥೆ WHO ಅಮೆರಿಕ ಹಿಂದೆ ಸರಿದಿದೆ. ಅಮೆರಿಕದ ನೂತನ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಅಮೆರಿಕವನ್ನ WHO ಹೊರನಡೆಯಲು ಘೋಷಿಸಿದ್ದಾರೆ. ಈ ಹಿಂದೆ 2020ರಂದು ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ WHO ಅಮೆರಿಕದ ಸದಸ್ಯತ್ವವನ್ನು ರದ್ದುಪಡಿಸಿದ್ರು. ಅದಾದ ಬಳಿಕ ಜೋ ಬೈಡನ್ 2021ರಲ್ಲಿ ಅಮೆರಿಕದ ಅಧ್ಯಕ್ಷರಾದರು. ಆನಂತರದಲ್ಲಿ ಅಮೆರಿಕವನ್ನ WHO ಮತ್ತೆ ಮರು ಸೇರ್ಪಡೆ ಮಾಡಿದರು. ಈ ಕುರಿತು ಒಂದು ಸ್ಟೋರಿ ಲಭ್ಯವಾಗ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ. ಎಸ್ ವೀಕ್ಷಕರೇ, ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರನಡೆಯಲಿದೆ ಎಂದು ಘೋಷಿಸಿದ್ದಾರೆ. ಜಗತ್ತು ಸಂಘರ್ಷ, ಪದೇ ಪದೇ ಕಾಡುವ ಸಾಂಕ್ರಾಮಿಕಗಳಿಂದ ತತ್ತರಿಸುತ್ತಿರುವ ಹೊತ್ತಿನಲ್ಲೇ ನಡೆದ ಈ ಬೆಳವಣಿಗೆ ಅಪಾಯಕಾರಿಯಾಗಿ ಕಾಣಿಸಿದೆ. ಆದರೆ ಇದಕ್ಕಿಂತ ಅಪಾಯಕಾರಿ ಎಂದ್ರೆ ಈಗಾಗಲೇ ಚೀನಾ ಪರವಾಗಿದೆ ಎಂಬ ಟೀಕೆಗೆ ಗುರಿಯಾಗುತ್ತಿರುವ ವಿಶ್ವ ಆರೋಗ್ಯ ಸಂಸ್ಥೆ ಇದೀಗ ನೇರವಾಗಿ ಚೀನಾಕ್ಕೆ ತೆಕ್ಕೆಗೆ ಬೀಳಬಹುದು ಎಂಬ ಆತಂಕ. ಜಾಗತಿಕ ಆರೋಗ್ಯದ ವ್ಯವಸ್ಥೆ ಮೇಲೆ ನಿಗಾ ಇಡಲು 1948ರಲ್ಲಿ ಆರಂಭವಾದ WHO ಸ್ವಿಟ್ಜರ್ಲ್ಯಾಂಡ್ನ ಜಿನ್ವಾದಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು ವಿಶ್ವದ 150 ದೇಶಗಳಲ್ಲಿ ತನ್ನ ಪ್ರಾದೇಶಿಕ ಕಚೇರಿ ಹೊಂದಿದೆ. ಸಂಭವನೀಯ ಸಾಂಕ್ರಾಮಿಕಗಳ ಮೇಲೆ ನಿಗಾ, ಅವುಗಳ ಪ್ರಸರಣ ತಡೆ, ಬಡ ದೇಶಗಳಿಗೆ ವೈದ್ಯಕೀಯ ನೆರವು, ಯುದ್ಧ, ಆಂತರಿಕ ಸಂಘರ್ಷದಿಂದ ನಲುಗಿದ ದೇಶಗಳಿಗೆ ವೈದ್ಯಕೀಯ ನೆರವು ನೀಡುವ ಕೆಲಸವನ್ನು ಈ ಸಂಸ್ಥೆ ಮಾಡುತ್ತಿದೆ. ವಿವಿಧ ಯೋಜನೆಗಳಿಗೆ WHO ಮಾಡುವ ವಾರ್ಷಿಕ ವೆಚ್ಚ ಅಂದಾಜು 6,000 ಕೋಟಿ ರೂಪಾಯಿನಷ್ಟಿದೆ. ಈ ಹಣವನ್ನು ಸದಸ್ಯ ದೇಶಗಳು ನೀಡುತ್ತವೆ. ಇದರಲ್ಲಿ 17% 18% ಪಾಲು ಅಂದರೆ ಅಂದಾಜು 1,000 ಕೋಟಿ ರೂಪಾಯಿಗಳನ್ನು ಕೇವಲ ಅಮೆರಿಕ ಒಂದೇ ನೀಡುತ್ತಿದೆ. ಆದರೆ ಕೋವಿಡ್ ನಿಯಂತ್ರಣದಲ್ಲಿ ಸಂಸ್ಥೆ ವಿಫಲವಾಗಿದೆ ಮತ್ತು ಚೀನಾದ ಕೈಗೊಂಬೆಯಾಗಿದೆ ಎಂದು ಆರೋಪಿಸಿ 2020ರಲ್ಲಿ ಆಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ WHOದಲ್ಲಿ ಅಮೆರಿಕದ ಸದಸ್ಯತ್ವ ರದ್ದುಪಡಿಸಿದ್ರು. ಆದರೆ 2021ರಲ್ಲಿ ನೂತನ ಅಧ್ಯಕ್ಷ ಜೋ ಬೈಡನ್ ಮತ್ತೆ ಅಮೆರಿಕವನ್ನ WHO ಸೇರುವಂತೆ ಮಾಡಿದ್ರು. ಆದರೆ ಇದೀಗ ಟ್ರಂಪ್ ಅಧ್ಯಕ್ಷರಾಗುತ್ತಲೇ WHO ಇಂದ ಹಿಂದೆ ಸರಿಯುವ ನಿರ್ಧಾರ ಪ್ರಕಟಿಸಿದ್ದಾರೆ. ಇದರಿಂದಾಗಿ ವಿಶ್ವದಾದ್ಯಂತ WHO ಹಮ್ಮಿಕೊಂಡಿರುವ ನೆರವಿನ ಕಾರ್ಯಕ್ರಮಗಳು, ಹೊಸ ವೈದ್ಯಕೀಯ ಸಂಶೋಧನೆ, ಸಾಂಕ್ರಾಮಿಕ ಪ್ರಸರಣ ತಡೆ ಯೋಜನೆಗಳಿಗೆ ಭಾರಿ ಪೆಟ್ಟು ನೀಡುವ ಆತಂಕ ಎದುರಾಗಿದೆ. ಇದು ಈಗಾಗಲೇ WHOದ ಮೇಲೆ ತನ್ನ ಪ್ರಭಾವ ಹೊಂದಿದೆ ಎಂದು ಹೇಳಲಾದ ಚೀನಾ ಸಂಸ್ಥೆಯೊಳಗಿನ ತನ್ನ ಬಲವನ್ನು ಇನ್ನಷ್ಟು ಹೆಚ್ಚಿಸಲು ನೆರವಾಗುವ ಆತಂಕ ಎದುರಾಗಿದೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ನೀಡುತ್ತಿರುವ ನೆರವಿನ ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೆರವಿನ ಭರವಸೆಯನ್ನು ಚೀನಾ ಪ್ರಕಟಿಸಿದೆ. ಕೋವಿಡ್ ಹಬ್ಬಿಸಲು ಕಾರಣವಾಯಿತೆಂಬ ಬಲವಾದ ಆರೋಪ ಹೊತ್ತಿರುವ ಚೀನಾದ ತೆಕ್ಕೆಗೆ ಜಾಗತಿಕ ಮಟ್ಟದ ಸಂಸ್ಥೆಯೊಂದು ಬೀಳದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ಜಾಗತಿಕ ಸಮುದಾಯದಲ್ಲಿದೆ. ಮತ್ತೊಂದೆಡೆ WHO ಕೂಡ ತನ್ನ ಆರ್ಥಿಕ ಅಗತ್ಯಕ್ಕಾಗಿ ಚೀನಾ ಒಂದನ್ನೇ ಹೆಚ್ಚಾಗಿ ಅವಲಂಬಿಸಿದೆ, ಬೇರೆ ಮಾರ್ಗ ಹುಡುಕಿಕೊಳ್ಳಬೇಕು. ಒಟ್ಟಿನಲ್ಲಿ WHO ಅಮೆರಿಕ ಹಿಂದೆ ಸರಿದ ಬಳಿಕ ಎಲ್ಲಾ ದೇಶಗಳಿಗೂ ಆತಂಕ ಎದುರಾಗ್ತಾ ಇದೆ. ಎಲ್ಲಿ ಚೀನಾ ತೆಕ್ಕೆಗೆ WHO ಸೇರಿಕೊಳ್ಳುತ್ತಾ ಅನ್ನುವ ಆತಂಕ ಕೂಡ ಎದುರಾಗ್ತಾ ಇದೆ. ಹೀಗಾಗಿ ಎಲ್ಲಾ ದೇಶಗಳು ಇದನ್ನ ತಡೆಯಲು ಶ್ರಮಿಸಬೇಕಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.